ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಇಷ್ಟು ಜನರು ಇದ್ದೀರಾ, ಆದರೆ ಶಬ್ದ ತುಂಬ ಕಡಿಮೆ ಇದೆ. ನನಗೆ ಬೇರೆ ಮಾತುಗಳ ಶಬ್ದ ತುಂಬ ಕೇಳಿಸ್ತಾ ಇದೆ. ಯಾವುದು ಮಾತಾಡಬೇಕೋ ಯಾವುದನ್ನು ಹೇಳಬೇಕೋ ಅದನ್ನೇ ಯಾರು ಹೇಳ್ತಾ ಇಲ್ಲ. ಅದು ಏನೋ ಮಾತಾಡ್ತಾ ಕೂತಿದ್ದೀರಾ, ಅದೇನು ಮಾತಾಡ್ತಾ ಇದ್ದೀರೋ ಭಗವಂತನಿಗೆ ಗೊತ್ತು. ಹರ ನಮಃ ಪಾರ್ವತೀಪತಯೇ ಚಿತ್ಸಭೇಷ ಶಿವಚಿದಂಬರಂ ನಮಃ ಶಿವಕಾಮ್ಯೈ ಜಗದಂಬಿಕೆ. ಭಗವಂತನ ಅನುಗ್ರಹ ಬಲದಿಂದ ವರ್ಷ ವರ್ಷ ಈ ಶ್ರೀರಾಮಮಂದಿರದಲ್ಲಿ ನಡೀತಾ ಇರತಕ್ಕಂತಹ ಶ್ರೀ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಮೀನಾಕ್ಷಿ ಸುಂದರೇಶ್ವರ ಕಲ್ಯಾಣ ಮಹೋತ್ಸವ, ಇನ್ನು ಅನೇಕ ಕಲಾಪಗಳು ನಡೆಯುತ್ತವೆ. ಅದರಲ್ಲಿ ಒಂದು ಕಲಾಪ, ಒಂದು ನಾಟಕ ಸಮರ್ಪಣೆ. ಹೋದ ವರ್ಷ ಶಿವಭಕ್ತರಲ್ಲಿ ಸಾಕ್ಷಾತ್ ನಂದಿಕೇಶ್ವರರ ಸ್ವರೂಪವಾಗಿರತಕ್ಕಂತಹ ಮಾಣಿಕ್ಯವಾಚಕರ ಸಂಸ್ಕೃತ ನಾಟಕವನ್ನು ನಾವೆಲ್ಲರೂ ಕೂಡ ಅನುಭವಿಸಿದೆವು. 63 ಜನ ಶಿವಭಕ್ತರನ್ನು 63 ನಾಯನ್ಮಾರ್ಗಳು ಅಂಥೇಳಿ ಕರೀತಾರೆ. 63 ನಾಯನ್ಮಾರ್ಗಳ್ ಅಂಥೇಳಿ ತಮಿಳಲ್ಲಿ ಹೇಳ್ತಾರೆ. ಆ 63 ಜನ ಶಿವಭಕ್ತರು ಶ್ರೇಷ್ಠರೇ. ಆದರೆ ಆ 63 ಜನ ಶಿವಭಕ್ತರಲ್ಲಿ 4 ಜನರು ಹೆಚ್ಚಿಗೆ ಹಾಡುಗಳನ್ನು ಮಾಡಿದ್ದಾರೆ. ಯಾರು ಆ 4 ಜನರು ಅಂತ ಹೇಳಿದ್ರೆ, ಒಬ್ಬರು ತಿರುಜ್ಞಾನ ಸಂಬಂಧ ಅಂತ ಹೇಳಿ, ತಮಿಳು ಭಾಷೆಯಲ್ಲಿ ತಿರು ಅಂದರೆ ಶ್ರೀ ಅಂತ ಹೇಳಿ ಅರ್ಥ, ಶ್ರೀ ಜ್ಞಾನ ಸಂಬಂಧ. ಇನ್ನೊಬ್ಬರು ತಿರುನಾವುಕ್ಕೆ ಅರಸರ್, ಅಂದರೆ ನಾಲಿಗೆಗೆ ಅವರು ರಾಜನಾಗಿದ್ದಂತೆ ಇದ್ರಂತೆ. ಅಂದರೆ ಅವರು ಮಾತಾಡೋದು ಅಷ್ಟು ಚೆನ್ನಾಗಿ ರಮ್ಯವಾಗಿರ್ತಾ ಇತ್ತು ಅಂತ ಹೇಳಿ, ಭಗವಂತನಿಂದಲೇ ತಿರುನಾವುಕ್ಕರಸರ್ ಎಂಬತಕ್ಕಂತಹ ಒಂದು ಉಪಾಧಿಗೆ ಪಾತ್ರ ಆದಂಥವರು ಅವರು. ಸಂಸ್ಕೃತದಲ್ಲಿ ವಾಗೀಶಃ ಅಂತ ಹೇಳ್ಬೋದು ಅವರನ್ನು. ಆಮೇಲೆ 3ನೇವರು ಸುಂದರ ಮೂರ್ತಿ ನಾಯನಾರ್ ಅಂತ ಹೇಳಿ, ಸುಂದರ ಮೂರ್ತಿ ಅಂತ ಹೇಳ್ಬೋದು ಅವ್ರನ್ನ ಸಂಸ್ಕೃತದಲ್ಲಿ. 4ನೇವರು ಮಾಣಿಕ್ಯ ವಾಚಕ, ಮಾಣಿಕ್ಯರಂತೆ ಮಾತಾಡತಕ್ಕಂಥವ್ರು ಅಂತ ಹೇಳಿ. ಈ 4 ಜನ ಮಾಡಿರತಕ್ಕಂತಹ ಹಾಡುಗಳಿಗೆ ತೇವಾರಂ ಹಾಗೂ ತಿರುವಾಚಕಂ ಅಂತ ಹೇಳಿ ಹೆಸರು. ಮೌನಂ ಮೌನಂ. ಸಭೆ ಒಳಗಡೆ ಇರತಕ್ಕಂಥವ್ರು ಹೊರಗಡೆ ಇರತಕ್ಕಂಥವ್ರು ಯಾರೂ ಮಾತಾಡ್ಕೊಡು. ಜ್ಞಾನ ಸಂಬಂಧ ಸ್ವಾಮಿಗಳು ಮಾಡಿರತಕ್ಕಂತಹ ಆ ಎಲ್ಲ ಪಾಶುರಗಳಿಗೆ ತೇವಾರಂ ಅಂತ ಹೇಳಿ ಹೆಸರು. ನಾವುಕ್ಕರಸರು ಮಾಡಿರತಕ್ಕಂತಹ ಪಾಶುರಗಳಿಗೂ ತೇವಾರಂ ಅಂತ ಹೇಳಿ ಹೆಸರು. ಸುಂದರಮೂರ್ತಿ ನಾಯನಾರ್ ಮಾಡಿರತಕ್ಕಂತಹ ಪಾಶುರಗಳಿಗೂ ತೇವಾರಂ ಅಂತಾನೆ ಹೆಸರು. ಈ 3 ಜನ ಮಾಡಿರತಕ್ಕಂತಹ ತೇವಾರಂ ಎಂಬತಕ್ಕಂಥ ತುಂಬ ದೊಡ್ಡ ಗ್ರಂಥ. ಸಾಧಾರಣವಾಗಿ 12 ತಿರುಮುರೈಗಳು ಅಂತ ಹೇಳಿ ಹೇಳ್ತಾರೆ, 12 ತಿರುಮುರೈ ಅಂತ ಹೇಳಿ ಹೇಳ್ತಾರೆ. ಆ 12 ತಿರುಮುರೈಗಳಲ್ಲಿ ಈ ಜ್ಞಾನ ಸಂಬಂಧರು, ವಾಗೀಶರು ಹಾಗೂ ಸುಂದರಮೂರ್ತಿ ಇವರು ಮಾಡಿರತಕ್ಕಂತಹ ತಿರುಮುರೈಗಳು ಅಂದರೆ ತೇವಾರಂ, ಅದು 7 ಭಾಗ ಇದೆ. ಅಂದರೆ 7 ತಿರುಮುರೈಗಳು ಇವರು 3 ಜನ ಮಾಡಿರತಕ್ಕಂಥ ಪಾಶುರಗಳೇ. ಅದನ್ನು ಬಿಡಿಸಿ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇ ತಿರುಮುರೆಯಿಂದ 3ನೇ ತಿರುಮುರೆ ತನಕ ಯಾರ್ದು ಸಂಬಂಧ ಮೂರ್ತಿ, ಇದು ಅಂದರೆ ಜ್ಞಾನ ಸಂಬಂಧರದು ಹಾಡುಗಳು. 4ನೇ ತಿರುಮುರೆಯಿಂದ 6ನೇ ತಿರುಮುರೈ ಪರ್ಯಂತ ನಾವುಕ್ಕರಸರೆಂಬತಕ್ಕಂತಹ ವಾಗೀಶರ ಹಾಡುಗಳಿವೆ. 7ನೇ ತಿರುಮುರೈ ಅದು ಸುಂದರಮೂರ್ತಿ ನಾಯನಾರ್ ಅವರು ಮಾಡಿರ್ತಕ್ಕಂಥ ತೇವಾರ. 8ನೇದು ಮಾಣಿಕ್ಯವಾಚಕರು ಮಾಡಿರ್ತಕ್ಕಂಥ ತಿರುವಾಚಕಂ. ಅವರು ಇನ್ನೊಂದು ಗ್ರಂಥವನ್ನು ಮಾಡಿದ್ರು, ಅದಕ್ಕೆ ತಿರುಕೋವೆಯಾರ್ ಅಂತ ಹೇಳಿ ಹೆಸರು. ಈ ಎಲ್ಲವೂ 8ನೇ ತಿರುಮುರೈ ಆಗಿ ಬರುತ್ತೆ. ಆಮೇಲೆ ತಿರುವಿಷಟ್ಪ, ತಿರುಪಲ್ಲಾಂಡು, ಅದೇ ರೀತಿ ನಮ್ಮ ತಿರುಮೂಲರ ತಿರುಮಂದಿರ, ಇನ್ನು ಅನೇಕ ಜನ ತೊಗೈಯಡಿಯಾರ್ ಹಳ್ಳ ಅಂತ ಹೇಳಿದ್ರು, ಅವರೆಲ್ಲರೂ ಮಾಡಿರ್ತಕ್ಕಂಥ ಪಾಶುರಗಳು. ಕಾರಿಕಾಲ ಅಮ್ಮೆಯಾರ್ ಅವರು ಮಾಡಿರ್ತಕ್ಕಂಥದ್ದು ಇದೆಲ್ಲ ಬರುತ್ತೆ ಮಿಕ್ಕೆಲ್ಲ ತಿರುಮುರೈಗಳಲ್ಲಿ. 12ನೇ ತಿರುಮುರೈ ಇದೆಯಲ್ಲ, ಅದರಲ್ಲಿ ಎಲ್ಲ ನಾಯನ್ಮಾರ್ಗಳ ದಿವ್ಯ ಚರಿತ್ರೆ ಬರುತ್ತೆ. ಅದನ್ನು ಬರೆದಂಥವರು ಶೇಕಿಳಾರ್ ಅಂತ ಹೇಳಿ, ಅನಪಾಯ ಕುಲೋತ್ತುಂಗ ಚೋಳನ ಒಂದು ಆಸ್ಥಾನದಲ್ಲಿ ಇದ್ದಂಥವರು ಅವರು ಶೇಕಿಳಾರ್. ಅಂತಹ ಒಂದು ಶೇಕಿಳಾರ್ ಮಾಡಿರತಕ್ಕಂತಹ ಆ ಗ್ರಂಥಕ್ಕೆ ಪೆರಿಯ ಪುರಾಣಂ
ಅಂತ ಹೇಳಿ ಹೆಸರು. ಅಂದರೆ ಭಕ್ತರ ಚರಿತ್ರೆಯನ್ನು ಹೇಳ್ತಕ್ಕಂತಹ ದೊಡ್ಡ ಪುರಾಣ ಅಂತ ಹೇಳಿ ಅದಕ್ಕರ್ಥ. ಹೀಗೆ ಎಲ್ಲವೂ ಕೂಡ 12 ತಿರುಮುರೆಗಳು. ಅರ್ಥ ಆಯ್ತಲ್ಲ ಎಲ್ರಿಗೂ ಇವಾಗ? ಇದರಲ್ಲಿ ನಾವು ಈಗ ಈ ತೇವಾರಂ ತಿರುವಾಚಕಂ ಸಮರ್ಪಣೆಯಲ್ಲಿ ಬರೀ ಒಂದು ಕೆಲವನ್ನ 1% ಕೂಡ ಅಲ್ಲ, ಅಷ್ಟನ್ನು ಮಾತ್ರ ಇವತ್ತು ನಾವು ಇರುವಂಥ ಸಮಯದಲ್ಲಿ ಸ್ವಲ್ಪ ಸ್ವಾಮಿಗೆ ಸಮರ್ಪಣೆ ಮಾಡಿದ್ವಿ ಪ್ರದೋಷ ಕಾಲದಲ್ಲಿ. 4 ಜನ ತುಂಬ ಶ್ರೇಷ್ಠರಾಗಿರತಕ್ಕಂಥವ್ರು 63 ಜನರಲ್ಲಿ. ಆ 4 ಜನರಲ್ಲಿ ಹೋದ ವರ್ಷಕ್ಕೆ ಹಿಂದಿನ ವರ್ಷ ಸುಂದರಮೂರ್ತಿ ಸ್ವಾಮಿಗಳ ಸಂಸ್ಕೃತ ನಾಟಕವನ್ನು ನಾವಿಲ್ಲಿ ನೋಡಿದ್ವಿ. ಅಂದರೆ ಅವರ ಚರಿತ್ರೆಯಿಂದ ಕೆಲವು ದೃಶ್ಯಗಳನ್ನು ಆಯ್ದು ಅದನ್ನು ಒಂದು ನಾಟಕವಾಗಿ ನಮ್ಮ ಮಾತೆ ಮಾಡಿದರು. ಅದನ್ನು ನಾವಿಲ್ಲಿ ನೋಡಿದ್ವಿ. ವರ್ಷ ಮಾಣಿಕ್ಯವಾಚಕರಾಗಿ ಒಂದು ನಾಟಕ ಸ್ವಾಮಿ ಒಂದು ಕೃಪೆಯಿಂದ ಬರೆಯಲ್ಪಡಿತು, ನಾವು ಅದನ್ನು ನೋಡಿದ್ವಿ. ಈ ವರ್ಷ ಶಿವಭಕ್ತ ವಾಗೀಶಃ ಎಂಬತಕ್ಕಂಥ ಶೀರ್ಷಿಕೆಯ ಅಡಿಯಲ್ಲಿ ನಾವು ಈಗ ನಾವುಕ್ಕ ಅರಸರ್ ಅವರ ದಿವ್ಯ ಚರಿತ್ರೆಯಿಂದ ಒಂದೇ ದೃಶ್ಯ ಅಷ್ಟೇ, ಆದರೆ ಅದನ್ನೇ ಒಂದು ಸ್ವಲ್ಪ ವಿಸ್ತಾರ ಮಾಡಿ ಅದನ್ನು ನೋಡ್ತಾ ಇದ್ದೀವಿ. ಹಲವಾರು ಸನ್ನಿವೇಶಗಳಿವೆ ಅವರ ಜೀವನದಲ್ಲಿ, ಆದರೆ ಅಷ್ಟನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಒಂದು 15-20 ನಿಮಿಷ ನಾಟಕ ಅಷ್ಟೇ. ಆದರೆ ಅದರ ಬಗ್ಗೆ ಹೇಳಬೇಕಲ್ಲ, ಅವಾಗ ತಾನೇ ನಿಮಗೆ ಅರ್ಥ ಆಗುತ್ತೆ, ಇಲ್ಲಂದರೆ ಹೇಗೆ ಅರ್ಥ ಆಗುತ್ತೆ? ಅಂತಹ ಆ ಒಂದು ವಾಗೀಶರ ನಾಟಕವನ್ನು ಈಗ ನಾವು ನೋಡಲಿದ್ದೇವೆ. ಈ ನಾವುಕ್ಕರಸರ್ ಎಂಬತಕ್ಕಂಥವರು ಮಾದನಿಯಾರ್ ಹಾಗೂ ಪುಗಳನಾರ್ ಎಂಬತಕ್ಕಂಥವರಿಗೆ ಮಗನಾಗಿ ಹುಟ್ಟಿದ್ರಂತೆ. ಇವರು ಸಂಪೂರ್ಣವಾಗಿ ಕೃಷಿ ಕುಲಕ್ಕೆ ಸೇರಿದಂಥವರು. ಅಂದರೆ ಅವರ ಕುಲವೇ ಕೃಷಕ ಕುಲ, ವ್ಯವಸಾಯ ಮಾಡತಕ್ಕಂತಹ ಕುಲ ಅವರ ಕುಲ. ಆ ಕುಲಕ್ಕೆ ಸೇರಿದಂಥವರು ಇವರು. ಇವರಿಗೆ ಒಬ್ಬರು ಅಕ್ಕ ಇದ್ದರು. ಆ ಅಕ್ಕಗೆ ತಿಲಕವತಿಯಾರ್ ಅಂತ ಹೇಳಿ ಹೆಸರು. ಆ ಅಕ್ಕ ತಿಲಕವತಿಯಾರ್ ಕಲಿಪ್ಪಗಯಾರ್ ಎಂಬತಕ್ಕಂಥ ಒಬ್ಬರನ್ನ ಮದುವೆ ಮಾಡಿಕೊಂಡು, ನಾನು ಸಂಪೂರ್ಣವಾಗಿ ಹೇಳ್ತಾ ಇಲ್ಲ, ಬರೀ ನಾಟಕದಲ್ಲಿರ್ತಕ್ಕಂಥ ಭಾಗದ ಕಥೆನ ಮಾತ್ರ ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ಅವರು ಕಲಿಪ್ಪಗಯಾರ್ ಎಂಬತಕ್ಕಂಥವ್ರನ್ನ ಮದುವೆ ಮಾಡಿಕೊಂಡ್ರು. ಆದರೆ ವಿಧಿವಶಾತ್ ಆ ಒಂದು ಕಲಿಪ್ಪಗಯಾರ್ ಒಂದು ಯುದ್ಧದಲ್ಲಿ, ಯಾಕಂದರೆ ಅವರು ಒಂದು ರಾಜನ ಹತ್ರ ಸೇನಾಧಿಪತಿಯಾಗಿದ್ದರು, ಅವರು ಒಂದು ಯುದ್ಧದಲ್ಲಿ ಅವರ ಶರೀರವನ್ನು ಬಿಡಬೇಕಾಗತ್ತೆ. ಆ ಕಾರಣ ತಿಲಕವತಿಯಾರವರ ಗಂಡನಾಗಿದ್ದಂತಹ ಕಲಿಪ್ಪಗಯಾರ್ ಸ್ವಾಮಿ ಪದ ಸೇರಿದ್ರು. ಇವರ ತಂದೆ ತಾಯಂದಿರಿದ್ರಲ್ಲ, ಯಾರು ಮಾದನಿಯಾರ್ ಹಾಗೂ ಪುಗಳನಾರ್, ಅವರಿಬ್ಬರನ್ನೂ ಕೂಡ ವಿಧಿವಶಾತ್ ಭಗವಂತನ ಪದವನ್ನು ಸೇರಿದ್ರು. ಈಗ ಇರೋದು ಯಾರು? ಅಕ್ಕ ಹಾಗೂ ತಮ್ಮ. ಯಾರು? ಒಬ್ಬರು ತಿಲಕವತಿಯಾರ್ ಹಾಗೂ ಇನ್ನೊಬ್ಬರಿಗೆ ಮರುಳ್ ನೀಕಿಯಾರ್. ಮರುಳ್ ನೀಕಿಯಾರ್ ಯಾರ ಹೆಸರು? ಈ ನಾವುಕ್ಕರಸರ ಹಿಂದಿನ ಹೆಸರು. ಅವರಿಗೆ ಮರುಳ್ ನೀಕಿಯಾರ್ ಅಂತ ಹೇಳಿ ಒಂದು ಹೆಸರಿತ್ತು. ಅಂತಹ ತಿಲಕವತಿಯಾರ್ ಹಾಗೂ ಮರುಳ್ ನೀಕಿಯಾರ್ ಇವರಿಬ್ಬರು ಮಾತ್ರ ಈಗ ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಕ್ಕಗೆ ತುಂಬ ಶೋಕ ಬರುತ್ತೆ, ತನ್ನ ಗಂಡ ಹೋಗ್ಬಿಟ್ಟ ಅಂತ ಹೇಳಿ. ಕಾರಣ ಅಕ್ಕ, ನಾನೂ ಕೂಡ ನನ್ನ ಗಂಡ ಹೋದಂತಹ ಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿ ಒಂದು ಭಾವನೆಯನ್ನು ಮಾಡ್ಕೊಳ್ತಾಳೆ. ಆದರೆ ಮರುಳ್ ನೀಕಿಯಾರ್ ಹೇಳ್ತಾರೆ, ಅಕ್ಕ ನನಗೆ ಇವಾಗ ಇರೋದು ನೀನೊಬ್ಬಳೇ. ಇವಾಗ ನೀನು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಯಾರಿದ್ದಾರೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ ತಂದೆ ತಾಯಿಂದಿರ ಸ್ಥಾನದಲ್ಲಿ? ನೀನು ದಯವಿಟ್ಟು ನನಗಾಗಾದರೂ ಜೀವನ ಮಾಡಬೇಕು ಅಂತೇಳಿ ಅಕ್ಕ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗಲಿ, ನಾನು ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂಥೇಳಿ ಅಕ್ಕ ತನ್ನ ಮನಸ್ಸಿನ ಭಾವನೆಯನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಈ ನಾವುಕ್ಕರಸರಿಗಾಗಿ ಜೀವನ ಮಾಡ್ತಾರೆ. ಆದರೆ ಅಕ್ಕ ತುಂಬ ದೊಡ್ಡ ಶಿವಭಕ್ತೆ, ಶಿವಾಲಯದಲ್ಲೇ ಇರ್ತಾಳೆ ಸದಾಕಾಲ. ಸ್ವಲ್ಪ ಕಾಲ ಕಳೆಯಿತು. ಈ ಮರುಳ್ ನೀಕಿಯಾರ್ ಹೇಗೋ ಆ ವಿಧಿಯ ವಿಲಾಸದಿಂದ ಜೈನ ಮಾರ್ಗವನ್ನು ಅವಲಂಬಿಸಲು ಪ್ರಾರಂಭ ಮಾಡ್ತಾರೆ. ಜೈನ ಮಾರ್ಗವನ್ನು ಅವಲಂಬಿಸಿ ಓಂ ನಮೋ ಅರ್ಹಂತಾಣಂ ಸಿದ್ಧಾಣಂ ಆಯಿರಿಯಾಣಂ ಉವಜ್ಜಾಯಾಣಂ ಲೋವೆ ಸಿದ್ಧ ಸಾಹೂಣಂ ಅಂತ ಹೇಳಿ ಅವರು ಹೇಳತಕ್ಕಂತಹ ಒಂದು ಆ ಮಾರ್ಗವನ್ನು ಇವರು ಮೆಲ್ಲಕ್ಕೆ ಅನುಸರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಆಗಿನ ಕಾಲದಲ್ಲಿ ಶಮನರ ಗುಂಪು ಹೆಚ್ಚಾಗಿತ್ತು. ಇವರು ಅವರ ಮಾರ್ಗವನ್ನು ಮೆಲ್ಲಕ್ಕೆ
ಅದು ಇವರಿದ್ದಂಥ ಪ್ರಾಂತದಲ್ಲಿ ಹೆಚ್ಚಾಗಿರತಕ್ಕಂತಹ ಕಾರಣ ಅವರ ಮಾರ್ಗ ಏನು ಎಂಥದ್ದು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು ಎಂಬುದಾಗಿ ಹೋಗಿ ಅವರು ಕೊನೆಗೆ ಏನಾಗ್ತಾರೆ, ಜೈನರಾಗೆ ಮಾರ್ಪಾಡಾಗ್ಬಿಡ್ತಾರೆ. ಯಾರು? ಈ ಒಂದು ಮರುಳ್ನಿಕ್ಕಿಯಾರ್ ಇವರು ಜೈನರಾಗಿ ಆಗ್ಬಿಡ್ತಾರೆ. ಜೈನರಾಗಿ ಆಗೋದು ಮಾತ್ರ ಅಲ್ಲ, ಜೈನ ಮತಕ್ಕೆ ಒಂದು ಧರ್ಮ ಗುರು ಬೇರೆ ಆಗ್ಬಿಡ್ತಾರೆ. ಅವರಿಗೆ ಹೆಸರು ಅವಾಗ ಏನಾಗುತ್ತೆ, ಧರ್ಮಸೇನಃ. ಏನು ಹೆಸರು ಅವ್ರದ್ದು? ಧರ್ಮಸೇನಃ ಅಂತೇಳಿ ಆಗುತ್ತೆ. ಧರ್ಮಸೇನಾಗಿ ಇವರಿದ್ದು ಇವರು ಆ ಜೈನ ಮತವನ್ನು ಅವಲಂಬಿಸಿರ್ತಾರೆ. ಆದರೆ ಇಲ್ಲಿ ಅಕ್ಕಗೆ ಹೇಗಾದರೂ ತನ್ನ ತಮ್ಮ ಮತ್ತೆ ಶಿವಭಕ್ತಿಯನ್ನು ಅವ್ರು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಯಾಕಂದರೆ ಈ ವೈದಿಕ ಸಂಪ್ರದಾಯವನ್ನು ಬಿಟ್ಟು ಶಿವಭಕ್ತಿಯನ್ನು ಬಿಟ್ಟು ಅವರು ಜೈನ ಮತವನ್ನು ಅವಲಂಬಿಸ್ತಾ ಇದ್ದಾರೆ. ಆದರೆ ನಮ್ಮದೇ ಒಂದು ಸಂಪ್ರದಾಯ ಇರುವಾಗ ಇದನ್ನು ಬಿಟ್ಟು ಹೋಗುವಂಥ ಅವಶ್ಯಕತೆ ಇಲ್ವಲ್ಲ. ಇವರು ಸ್ವತಃ ಆ ಸಂಪ್ರದಾಯದಲ್ಲಿ ಜನ್ಮವನ್ನು ತಾಳದಂಥವ್ರು ಅಲ್ವಲ್ಲ. ಇವರು ಶಿವಭಕ್ತಿಯನ್ನು ತಾನೇ ಹಿಂದೆ ಮಾಡ್ತಾ ಇದ್ರು. ಈಗ ನನ್ನ ತಮ್ಮ ಈ ಒಂದು ಮಾರ್ಗವನ್ನು ಬಿಟ್ಟು ಹೋಗ್ಬಿಟ್ರಲ್ಲ, ಮತ್ತೆ ಇದೇ ಮಾರ್ಗಕ್ಕೆ ಬರಬೇಕೆಂಬುದಾಗಿ ಇವನು ತಿಲಕವತಿಯಾರ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾಳೆ. ಆಗ ಸ್ವಾಮಿ ಅಶರೀರಿಯಾಗಿ ಹೇಳ್ತಾರೆ, ನಾನು ಅವರಿಗೆ ಒಂದು ಉದರ ಬಾಧೆಯ ಆ ವೇದನೆಯನ್ನು ಕೊಟ್ಟು, ಅಂದರೆ ಉದರ ವೇದನೆಯನ್ನು ಕೊಟ್ಟು, ಉದರ ಬಾಧೆನ ಕೊಟ್ಟು ನಾನು ಅವರನ್ನು ಮತ್ತೆ ನನ್ನ ವಶಕ್ಕೆ ಕರ್ಕೊಂಡು ಬರ್ತೀನಿ, ನೀನೇನು ಚಿಂತೆ ಪಡಬೇಡ ಅಂತ ಹೇಳಿ ಅಶರೀರಿಯಾಗಿ ತಿಲಕವತಿಯಾರಿಗೆ ಹೇಳ್ತಾರೆ. ಅದನ್ನು ಕೇಳಿ ಸಂತೋಷ ಆಗುತ್ತೆ ತಿಲಕವತಿಯಾರಿಗೆ. ಒಂದು ದಿನ ಈ ಧರ್ಮಸೇನರಿಗೆ ಯಾವ ಮದ್ದಿಂದಲೂ ಕೂಡ ಗುಣ ಆಗದೇ ಇರತಕ್ಕಂಥ ಹೊಟ್ಟೆ ನೋವು ಬರುತ್ತೆ. ಅವರಿಗೆ ಉದರ ಶೂಲ, ಉದರ ವ್ಯಾಧಿ ಬರುತ್ತೆ. ಯಾವ ಮದ್ದು ಕೊಟ್ಟರೂ ಏನೂ ಆಗೋದಿಲ್ಲ. ಅವರ ಹತ್ರ ಜಿನ ಶಿಷ್ಯರೆಲ್ಲರೂ ಕೂಡ ಇರ್ತಾರಲ್ಲ, ನೀವು ಸಾಧಾರಣವಾಗಿ ನೋಡಿರ್ಬೋದು, ಅವರ ಕೈಯಲ್ಲಿ ಒಂದು ಕಟ್ಟು ನವಿಲ್ಗರಿ ಇರುತ್ತೆ. ಆ ನವಿಲ್ಗರಿಯೆಲ್ಲ ಇಟ್ಟು ಏನೋ ಅವರಿಗೆ ಗೊತ್ತಿರತಕ್ಕಂಥದ್ದನ್ನು ಹೇಳಿ ಅದನ್ನು ಗುಣಪಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾವ್ಯಾವುದೋ ಔಷಧದ ಸೇಚನೆಯೆಲ್ಲ ಮಾಡ್ತಾರೆ, ಯಾವುದೋ ಮದ್ದು ಕೊಡ್ತಾರೆ. ಏನು ಕೊಟ್ಟರು ಏನು ಮಾಡಿದ್ರು ಅವರಿಗೆ ಹೊಟ್ಟೆ ನೋವು ಸ್ವಲ್ಪವೂ ಗುಣ ಆಗ್ತಾ ಇಲ್ಲ. ಇದನ್ನು ನೋಡಿದ ನಂತರ ಈ ಧರ್ಮಸೇನಿಗೆ ಈಗ ಯಾರು ಜ್ಞಾಪಕ ಬರುತ್ತೆ? ಅಕ್ಕಾವಿನ ಜ್ಞಾಪಕ ಬರುತ್ತೆ. ನಾನು ಅಕ್ಕನ ಬಿಟ್ಟು ಬಂದೆ, ನಾನು ಅಕ್ಕನನ್ನು ನೀನು ನನಗಾಗಿರು ಅಂತ ಹೇಳಿದೆ. ಆದರೆ ಅಂತಹ ಒಳ್ಳೆಯ ಶಿವಭಕ್ತಿಯಾಗಿರ್ತಕ್ಕಂಥ ನಮ್ಮ ಅಕ್ಕನನ್ನು ಬಿಟ್ಟು ನಾನು ಹೀಗೆ ಜೀವನ ಮಾಡ್ತಿರೋದು ದೊಡ್ಡ ತಪ್ಪು. ಅದಕ್ಕಾಗಿ ನನಗೆ ಈ ಒಂದು ಉದರ ಶೂಲೆ ಬಂದಿದೆ. ನಾನು ಈಗಲೇ ಹೋಗ್ತೀನಿ ಅಕ್ಕನ ಹತ್ರ ಅಂತ ಹೇಳಿ ಅವರ ಒಂದು ಪಾಚಕನ ಸಹಾಯದೊಂದಿಗೆ, ಅಂದರೆ ಅವರಿಗೆ ಅಡುಗೆ ಮಾಡತಕ್ಕಂಥ ಅಡುಗೆ ಭಟ್ರು ಇರ್ತಾರಲ್ಲ, ಅಂತ ಅಡುಗೆ ಭಟ್ಟನ ಸಹಾಯದೊಂದಿಗೆ ಅವರ ಅಕ್ಕ ಇರತಕ್ಕಂಥ ಸ್ಥಳಕ್ಕೆ ಹೋಗ್ತಾರೆ. ಆಗ ಅಕ್ಕ ಅವರನ್ನು ನೋಡ್ತಾರೆ. ಅಕ್ಕನ ಹತ್ರ ಹೇಳ್ತಾರೆ, ನನಗೆ ಈ ರೀತಿ ಒಂದು ಉದರ ಶೂಲೆ ಬಂದಿದೆ ಅಂಥೇಳಿ. ತಮ್ಮ ಹೇಳಿದ ಕೂಡಲೇ ಅಕ್ಕ ನೀನೇನು ಚಿಂತಿಸಬೇಡ, ನೀನು ಶಿವಧ್ಯಾನ ಮಾಡು ಅಂಥೇಳಿ ವಿಭೂತಿಯನ್ನು ಕೈಗೆ ಕೊಡ್ತಾರೆ. ಆ ಒಂದು ವಿಭೂತಿಯನ್ನು ಕೊಟ್ಟ ನಂತರ ಆ ವಿಭೂತಿಯನ್ನು ಧರಿಸಿ ಭಗವಂತನನ್ನು ಹಾಡ್ತಾರೆ ಮರುಳ್ನಿಕ್ಕಿಯಾರ್. ಹಾಡಿದ ಕೂಡಲೇ ಅವರ ಹೊಟ್ಟೆ ನೋವು ಹೋಗುತ್ತೆ. ಅವರ ಹೊಟ್ಟೆ ನೋವು ಹೋಯಿತು ಎಂಬುದರಲ್ಲಿ ತಿಲಕವತಿಯಾರಿಗೆ ಸಂತೋಷ. ಆದರೆ ಇವರೊಂದಿಗೆ ಇದ್ದಂತಹ ಬೇರೆ ಜೈನರೆಲ್ಲರೂ ಕೂಡ ಇದ್ರಲ್ಲ, ಅವ್ರಿಗೆಲ್ಲ ಇವಾಗ ಅಸೂಯೆ ಬಂದ್ಬಿಡುತ್ತೆ. ಯಾಕಂದರೆ ನಮ್ಮ ಪಂಥಕ್ಕೆ ಬಂದಂತಹ ಒಬ್ಬಾತ ನಮ್ಮ ಪಂಥವನ್ನು ಬಿಟ್ಟು ಮತ್ತೆ ಅವ ಹೋಗ್ಬಿಟ್ಟಿದ್ದಾನೆ, ಅವ ಇದ್ರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ, ಆಮೇಲೆ ಇದ್ರ ಬಗ್ಗೆ ಅವರು ಬೇರೆ ರೀತಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಮಾಡ್ತಾನೆ ಅಂತ ಹೇಳಿ ಇವಾಗ ಅವನನ್ನೇ ಇಲ್ಲದೆ ಮಾಡಬೇಕೆಂಬುದಾಗಿ ಇನ್ನೊಬ್ಬಾತ ಜೈನ ಅದಕ್ಕೆ ತುಂಬಾ ಕುಟಿಲ ಬುದ್ಧಿಯೊಂದಿಗೆ ಒಂದು ಪ್ಲ್ಯಾನ್ ಮಾಡ್ತಾನೆ. ಆ ಪ್ರಾಂತದಲ್ಲಿದ್ದಂತಹ ರಾಜನೂ ಕೂಡ ಜೈನರ ಒಂದು ವಶದಲ್ಲಿ ಸಿಲುಕಾಕೊಂಡು ರಾಜನೂ ಜೈನ ಆಗಿರ್ತಾನೆ. ಜೈನರು ಸದಾಕಾಲ ಶಾಂತಿಯನ್ನು ಬಯಸ್ತಕ್ಕಂಥವ್ರು, ಸೌಹಾರ್ದತೆಯನ್ನು ಬಯಸ್ತಕ್ಕಂಥವ್ರು. ಆದರೆ ಆ ಜೈನ ಪಂಥನ ನಿಜವಾದಂತಹ ತತ್ವವನ್ನು ಅರ್ಥ ಮಾಡಿಕೊಳ್ಳದೆ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಾರ್ಥಿಗಳಾಗಿ ದ್ವೇಷದೊಂದಿಗೆ ಈ ಧರ್ಮಸೇನಿಗೆ ನಾವು ವಿಷಾನ್ನ ಪ್ರಾಶವನ್ನು ಮಾಡಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡ್ತಾರೆ. ಒಬ್ಬಾತ ಜೈನ ಇದನ್ನು ರಾಜನಿಗೆ ಹೇಳ್ತಾನೆ. ರಾಜ ಹೇಳ್ತಾನೆ, ಸರಿಯಾದಂತಹ ಕಾರ್ಯ, ನೀವು ಅದನ್ನು ಮಾಡು ಅಂತ ಹೇಳ್ತಾರೆ. ನಾವು ಮಾಡು ಅಂತ ಹೇಳಿದ ಕೂಡಲೇ ಆಗ ಆ ಜೈನ ವಿಷಪ್ರಾಶನವನ್ನು ಮಾಡ್ತಾರೆ. ಅಂದರೆ ಅನ್ನದಲ್ಲಿ ವಿಷವನ್ನು ಬೆರೆಸಿ ಅದನ್ನು ಈ ಒಂದು ನಾಮಕರಸರಿಗೆ ಕೊಡ್ತಾರೆ. ನಾಮಕರಸರಂದರೆ ಧರ್ಮಸೇನಿಗೆ ಕೊಡ್ತಾರೆ. ಆದರೆ ಅವರಿಗೆ ಸ್ವಾಮಿ ಕೃಪೆಯಿಂದ ಅದನ್ನು ಸ್ವೀಕರಿಸಿದ್ರು ಅವರಿಗೆ ಏನೂ ಆಗೋದಿಲ್ಲ. ಇದನ್ನು ರಾಜ ಹತ್ರ ಬಂದು ಹೇಳ್ತಾರೆ. ಅವಾಗ ರಾಜ ಹೇಳ್ತಾರೆ, ನೀವೊಂದು ಕೆಲಸ ಮಾಡಿ,
ಅವರನ್ನು ದೊಡ್ಡ ಒಂದು ಕಲ್ಲಲ್ಲಿ ನೀವು ಸಂಪೂರ್ಣವಾಗಿ ಬಿಗಿದು ಸಮುದ್ರದ ಒಳಗಡೆ ಹಾಕಿಬಿಡಿ. ಸಮುದ್ರದ ಒಳಗಡೆ ಹಾಕಿಬಿಟ್ರೆ ಅಲ್ಲಿರತಕ್ಕಂಥ ಆ ಮೊಸಳೆಗಳಿಗೆ, ತಿಮಿಂಗಲಗಳಿಗೆ, ಮೀನುಗಳಿಗೆ ಇವರು ಆಹಾರ ಆಗ್ತಾರೆ. ಅವ್ರು ಅಲ್ಲೇ ಇದ್ದು ಶರೀರವನ್ನು ಬಿಡಲಿ, ಸಾಯಿಲಿ ಅಂತ ಹೇಳ್ತಾರೆ. ಹಾಗೂ ಮಾಡ್ತಾರೆ. ಅಂದರೆ ಹಾಗೆ ಮಾಡಿದಂಥ ಸಮಯದಲ್ಲೂ ಕೂಡ ನಾವಿಕರಸರನ್ನ ಯಾರು ಕಾಪಾಡ್ತಾರೆ? ಸದಾಶಿವ. ಅಂದರೆ ಇವ್ರನ್ನ ಒಂದು ಕಲ್ಲಲ್ಲಿ ಕಟ್ಟಿ ಒಂದು ಕಲ್ಲನ್ನು ತೆಗೆದು ಸಮುದ್ರದಲ್ಲಿ ಹಾಕ್ತಾರೆ. ಆದರೆ ಏನಾಗುತ್ತೆ? ಕಲ್ಲು ತೇಲತ್ತೆ ಮೇಲೆ. ಅದು ಸ್ವಾಮಿಯ ಕೃಪೆ. ಅಲ್ಲೂ ಅವರು ಅದರಿಂದ ಪಾರಾಗ್ತಾರೆ. ಆಮೇಲೆ ಅವರಿಗೆ ಗೊತ್ತಾಗುತ್ತೆ ಇವರು ಸಾಧಾರಣವಾದಂಥವರಲ್ಲ, ಸಾಕ್ಷಾತ್ ಭಗವಂತನ ಕೃಪೆಗೆ ಪಾತ್ರ ಅಂತವರು ಅಂತ ಹೇಳಿ. ಆವಾಗ ಅವರೆಲ್ಲರೂ ಕೂಡ ಇವರ ಹತ್ರ ಬಂದು ಇವರ ಹತ್ರ ಕ್ಷಮೆ ಕೇಳಿ ಆ ಒಂದು ನಾವುಕರಸರ್ ಅವರಿಗೂ ಅನುಗ್ರಹ ಮಾಡ್ತಾರೆ ಎಂಬತಕ್ಕಂಥ ಈ ಚಿಕ್ಕ ದೃಶ್ಯವನ್ನು ಮಾತ್ರ ಈಗ ನಾವು ನೋಡಲಿದ್ದೇವೆ. ಇವರ ಚರಿತ್ರೆ ತುಂಬ ದೊಡ್ಡದ್ದು. ಅದರಿಂದ ಒಂದು ಸ್ವಲ್ಪ ಭಾಗವನ್ನು ಮಾತ್ರ ತಗೊಂಡು ನಮ್ಮ ಮಾತೆ ಅದನ್ನು ಒಂದು ಸಂಸ್ಕೃತ ನಾಟಕವಾಗಿ ಬರೆದಿದ್ದರು. ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ, ಅದಕ್ಕೆ ಇನ್ನೊಂದು ಸ್ವಲ್ಪ ರೆಕಾರ್ಡಿಂಗ್ ಎಲ್ಲ ಮಾಡಿ ಅದನ್ನು ಈಗ ಸ್ವಾಮಿ ಮುಂದೆ ಪ್ರಸ್ತುತಿಪಡಿಸಲಿದ್ದೇವೆ. ನೀವೆಲ್ಲರೂ ಕೂಡ ಇವಾಗ ಈ ಕಥೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಈ ಒಂದು ಕಥೆಯ ಭಾವನೆಯಿಂದ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ನೋಡಿ ವೀಕ್ಷಿಸಿ ಸ್ವಾಮಿಯ ಹಾಗೂ ತಿರುನಾವುಕರಸರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದಾಗಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ಈಗ ನಮ್ಮ ಸದಾಶಿವ ಭಾರತಿ ವೇದಾಂತ ಸಂಸ್ಕೃತ ಪಾಠಶಾಲಾ ವಿದ್ಯಾರ್ಥಿನಿಯರನ್ನು ನಮ್ಮ ಮಹಾಶಿವರಾತ್ರಿ ಮಹೋತ್ಸವ ಮಂಡಳಿಯ ವತಿಯಿಂದ ಸ್ವಾಗತಿಸುತ್ತಾ ಅವರು ಈ ನಾಟಕವನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ನಾನು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತೇನೆ. ಹರ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ. ಚಿತ್ಸಭಾನಾಯಕಂ ವಂದೇ ಚಿಂತಾಧಿಕಫಲಪ್ರದಂ ಅಪರ್ಣಾ ಸ್ವರ್ಣಕುಂಭಾಭಕುಚಾಶ್ಲಿಷ್ಟಕಲೇವರಂ ಭವಾನೀಧವಂ ದೇವದೇವಂ ವೃಷಾಂಕಂ ಶಶಾಂಕಾರ್ಧಮೌಲಿಂ ಶಿವಂ ಶಾಶ್ವತಂ ತಂ ವಿವೇಕಪ್ರದಂ ಶಂಕರಾಚಾರ್ಯಪೂಜ್ಯಂ ಹೃದಾಚಿದ್ವಿಭಾಸಂ ಭಜಾಮೋ ನಮಾಮಃ. ಶಾಂತಂ ಶಂಕರಪಾದಪಂಕಜರತಂ ಸೌಮ್ಯಾನನಂ ಶಾಂಭವಂ ಹಸ್ತಾಭ್ಯಾಂ ಚ ಕೃತಾಂಜಲಿಂ ತೃಣಹರಂ ವಾಮಾಂಗಹಸ್ತಾಯುಧಂ ರುದ್ರಾಕ್ಷೈಃ ಕೃತವೇಷಸುಂದರತನುಂ ಭಸ್ಮಾಂಗಲೇಪೋಜ್ವಲಂ ಭಕ್ತಾರಾಧನ ತತ್ಪರಂ ಶಿವಪದಾಂಭೋಜಾತ್ತಚಿತ್ತಂ ಭಜೆ. ಏವಂ ಸಂಸ್ಕೃತ ಸಂಸ್ಕೃತಿ ರಸಿಕ ಜನಾನ್ ವಿದ್ವತ್ತಲ್ಲಜಾನ್ ಭಕ್ತ ಸಮೂಹಂಚ ವಿಜ್ಞಾಪಯಾಮಿ. ಅದ್ಯ ಖಲು ಅನುಕಂಪಾ ಶಂಪಾ ಸಂಪರ್ಕ ಸಮುಲ್ಲಸದಪಾಂಗ ಪಯೋದಸ್ಯ ಅಗಜಾವಲ್ಲಭಸ್ಯ ವಿಮಲ ಪ್ರಬೋಧ ಪ್ರದಾಯಕಸ್ಯ ಸದಾಶಿವಸ್ಯ ಅಸೀಮಯಾ ಕರುಣಯ ತಥಾ ಮೌನವ್ಯಾಖ್ಯಾ ಪ್ರಕಟಿತ ಪರತತ್ವ ಚಿನ್ಮೂರ್ತಿ ಸ್ವರೂಪಾಣಾಂ ಜಗದ್ಗುರುಣಾಂ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯಾಣಾಂ ಅನುಗ್ರಹ ಬಲೇನ ಕಲ್ಯಾಣ ನಗರೀಸ್ಥ ಮಲ್ಲೇಶ್ವರ ಕ್ಷೇತ್ರಸ್ಯ ಶ್ರೀ ಮಹಾಶಿವರಾತ್ರಿ ಮಹೋತ್ಸವಸ್ಯ ಸದವಸರೇಸ್ಮಿನ್ ಶ್ರೀ ಮಹಾಶಿವರಾತ್ರಿ ಮಹೋತ್ಸವ ಮಂಡಲ್ಯಾಃ ಪರತಯ ಜ್ಞಾನಿಮೂರ್ಧನ್ಯಾನಾಂ ಶಿವಭಕ್ತಾಗ್ರೇಸರೇಷು ಅನ್ಯತಮಾನಾಂ ಶ್ರೀ ವಾಗೀಶ ಮಹಾಭಾಗಾನಾಂ ದಿವ್ಯಚರಿತಾಮೃತಾತ್ ಸ್ವಾದಪೂರ್ಣಂ ಏಕಂ ದೃಶ್ಯಂ ಅಭಿನೇತು ಕಾಮಾಃ ಶ್ರೀ ಸದಾಶಿವ ಭಾರತೀ ವೇದಾಂತ ಸಂಸ್ಕೃತ ಪಾಠಶಾಲಾ ಛಾತ್ರಾಃ ವಯಂ ಸಮ್ಮಿಲಿತಾಃ ಸ್ಮಃ. ನೀರಕ್ಷೀರ ವಿವೇಕ ಚತುರಾಃ ಯೂಯಂ ಕ್ಷೀರಂ ಸ್ವೀಕೃತ್ಯ ಆನಂದಯತ್ವಸ್ಮಾನ್ ಇತಿ ಸವಿನಯಂ ಸಾದರಂ ಸಂಪ್ರಾರ್ಥಯಾಮಃ. ಅಯೇ ನಟಿ ಇತಸ್ತಾವತ್. ಆರ್ಯ ಅಹಮಸ್ಮಿ. ಜ್ಞಾತಂ ವಾ ಅದ್ಯ ಕಿಂ ನಾಟಕಂ ನಟಿತವ್ಯಮಿತಿ? ಆಂ, ಸುಷ್ಠು ಜ್ಞಾತಂ. ಆರ್ಯೇಣ ಏವ ಪೂರ್ವಂ ಸೂಚಿತಂ ಖಲು ಯತ್ ಪರಮಶಿವಭಕ್ತಾನಾಂ ಮಹಾಮಹಿಮೋಪೇತಾನಾಂ ವಾಗೀಶ ಮಹಾಭಾಗಾನಾಂ ಚರಿತಂ ನಟಾಮ ಇತಿ. ಉತ್ತಮಂ. ಪುರಾ ಷಷ್ಠೇ ಶತಮಾನೆ ಬಹವಃ ಶಿವಭಕ್ತಾಃ ಆಸನ್. ತೇಷು ಏಕೆ ತಿರುನಾವಕ್ಕರಸರ್ ಇತಿ
विख्याताः वागीशमहाभागाः। तेषां माता मादिनियार्, पिता पुगळनार्। कृषककुले जातानां तेषां नाम मरुल्निकियार्, तथा तेषाम् अग्रजायाः नाम तिलकवती इति। यदा तिलकवती 12 वर्षीया अभवत् तदा पिता तस्याः विवाहं कर्तुम् ऐच्छत्। कः वरः अभवत्? कलिप्पगयार् इति नामयुतः सेनाधिपतिः तिलकवतीं वोढुं सम्मतिम् अदात्। परं सः राज्ञा युद्धार्थम् उत्तरप्रदेशं प्रति प्रेषितः। कलिप्पगयार् कदा प्रतिनिवृत्तः? युद्धस्तु दीर्घकालिकः अवर्तत। इतः पिता पुगळनार् दिवं गतः। माता च तम् अनुजगाम। अपत्ये अनाथे अभवताम्। अहो दुःखम्, अहो दुःखम्। तदा कलिप्पगयारपि युद्धे मृतः। वीरस्वर्गं जगाम इति वार्ता श्रुता। अहो विधिविलसितम्। तदा किमभवत्? पश्याव ततः किमभवत् इति। अनुज मरुल्नीकियार्। अनुज मरुल्नीकियार्। प्रियानुज, कलिप्पगयार् समराग्नौ आत्मानं हुतवान्। अतः अहमपि तम् अनुगच्छामि, अहमपि तम् अनुगच्छामि। पूज्ये अग्रजे तिलकवती मातृस्थानीया त्वमपि मां विसृज्य मरणम् आलिङ्गसि चेत् तदा अहं त्वाम् अनुगच्छामि। एषा मनीषा मम। एकाकी अहं कथं जीवेयम्? अतः अहं त्वाम् अनुगच्छामि, त्वाम् अनुगच्छामि। मास्तु सोदर, मास्तु। भवत्कृते अहं प्राणान् धरामि। त्वं चिरं जीव, चिरं जीव। पूज्ये पूज्ये मातः, भवतीं प्राप्य अहं धन्यः, अहं धन्यः। अग्रजया आश्वासितः सः दानधर्मादिकं चकार। कः धर्मः श्रेष्ठः इति जिज्ञासायुतः सः पूर्वकर्मवशात् जिनमतं प्रविश्य तत्र सन्न्यासी भूत्वा धर्मसेनः इति नाम्ना विख्यातः जिनगुरुः बभूव। इतः परमेश्वरस्य सद्भक्ता तिलकवतीयार् एतत् ज्ञात्वा दुःखसागरे निममज्ज। सा एकदा शिवालयं गत्वा, हे भगवन्, महेश्वर, शम्भो, यस्य अनुजस्य कृते अहं जीवामि सः जिनकूपे पतितः। विधुशेखर प्रभो, पिनाकिन् तं कूपात् उद्धर, तं कूपात् उद्धर। तिलकवती, मास्तु भीः, तम् अवश्यं रक्षिष्यामि। तस्मै उदररोगम् अनुगृह्य अतिशीघ्रम् एव तं भवन्निकटम् आनेष्यामि। मा शुचः, मा शुचः। हे शूलपाणे, शशाङ्कमौले, अव्यग्र, नमामि त्वां, नमामि त्वाम्।
तत्र पाटलीपुत्रे सर्वमान्यः भूत्वा धर्मसेनः धर्मोपदेशं करोति। एकस्मिन् दिने उदररोगेण पीडितः असह्यां वेदनाम् अनुभवति। ओह, हाँ, उदरवेदना, असह्या वेदना, असह्या वेदना, असह्या। गुरो, मणिमन्त्रौषधिभिः अहं वेदनां दूरीकरोमि। सीदन्ती मम गात्राणि, त्वक् चैव दह्यते। मास्तु, मास्तु, प्रोक्षणेन वेदना अत्यधिका जाता। अहो कष्टम्, अहो कष्टम्। तर्हि शिखिपिञ्चेन स्पृशामि गात्रम्। गात्रं दह्यते, परिदह्यते। उदरवेदना असह्या जाता। मा स्पृश माम्। शिष्य, दूरं गच्छ। अहो, अहो, असह्या अवर्णनीया खलु वेदना। किं करोमि? कथं सहे? कथं सहे? एवम् औषधैः उपकृतोऽपि सः स्वास्थ्यं न लेभे। किं कर्तव्यता मूढः स धर्मसेनः स्वपाचकम् आहूय, हे पाचक, समीपमागच्छ। ममालम्बनं भव। मम अग्रजाम् उत्तमां शिवभक्तां तिलकवतीं त्यक्तवानहम्। अतः कष्टे पतितः। सूद, अद्य रात्रौ एव इतः प्रस्थितौ आवां यस्मिन् देवालये सा भवति, तत्र एव गच्छावः, तत्र एव गच्छावः। पाचकसहायेन रात्रौ जिनैः अलक्षितः धर्मसेनः पाटलीपुत्रात् प्रस्थितः यत्र तिलकवती अस्ति तम् आलयं प्राप्य तस्याः पादयोः पतति। पूज्ये, अग्रजे, मातः, मां रक्ष, मां रक्ष। उदरवेदना असह्या, असह्या। अनुज, प्रियानुज, उत्तिष्ठ। वीरट्टानमहेशं प्रार्थय। तव उदरबाधा शान्ता भविष्यति। विभूतिं धर। नमः शिवाय, नमः शिवाय, नमः शिवाय। मृगधरा, इभान्तक, काल काल, कृपानिधे, भीम, मिहिकामयूखचूडाल, मदनान्तक, प्रथमो दैव्योऽभिषक्। त्वाम् अहं शरणं प्रपद्ये, अहं शरणं प्रपद्ये। கூற்றாயினவாறு விளக்குகிலீர் கொடுமை பலை செய்தன நானறியேன். கூற்றாயினவாறு விளக்குகிலீர் கொடுமை பல செய்தன நானறியேன். ஏற்றாயடிக்கே இரவும் பகலும், ஏற்றாயடிக்கே இரவும் பகலும் பிரியாது
எப்பொழுதும் பிரியாது வணங்குவன் எப்பொழுதும் தோற்றாதேன் வயிற்றில் அகம்படியே தோற்றாதேன் வயிற்றில் அகம்படியே குடரோடு துடக்கி முடக்கியிட குடரோடு துடக்கி முடக்கியிட ஆற்றேனடியேன் அதிகை கெடில ஆற்றேனடியேன் அதிகை கெடில வீரட்டானத்துறை அம்மானே வீரட்டானத்துறை அம்மானே வீரட்டானத்துறை அம்மானே வீரட்டானத்துறை அம்மானே வீரட்டானத்துறை வீரட்டானத்துறை அம்மானே வீரட்டானத்துறை அம்மானே வீரட்டானத்துறை அம்மானே அம்மானே. ఆహా ఆహా ఆశ్చర్యం అత్యాశ్చర్యం రోగముక్తః అహం శివకరుణా అసీమ శివకరుణా అసీమ प्रियभक्त त्वम् अतिमधुरं गीत्वा मह्यम् अपरिमितम् आनन्दं दत्तवान् अतः इतः परं तिरुनावुक्करसर् इति नाम्ना विख्यातो भव. एवं मरुल्नीक्यार् तिरुनावक्करसर् इति नाम अवाप. तस्य नाम्नः अर्थं वागीशः इति. तेन नाम्ना अपि तम् आह्वयन्ति. इतः पश्यामः. राजानं जिनधर्मानुयायिनम् उपसृत्य राजन्, सः धर्मसेनः उदररोगः इति नाटकं नटित्वा शैवः अभवत्. तेन कपटमाचरितं. यदि सः न हतः तर्हि जिनमतमेव हतं भविष्यति. आम् सत्यं. परं कथं सः हन्तव्यः? विषान्नदानेन प्रयत्नं कुर्मः. अधुना अहमेव तस्मै विषान्नं यच्छामि. आहा, करोतु करोतु. जिनः विषान्नं नीत्वा वागीशाय यच्छति. ಆ ಚಿನ್ನ ಹೇಗಾದರೂ ವಾಗೀಶರನ್ನು ಕೊಲ್ಲಲೇಬೇಕೆಂಬತಕ್ಕಂತಹ ಭಾವನೆಯೊಂದಿಗೆ ವಾಗೀಶರಿಗೆ ವಿಷಾನ್ನವನ್ನು ಕೊಟ್ಟು ಅವರನ್ನು ಕೊಲ್ಲಬೇಕೆಂಬುದಾಗಿ ಅಂದ್ಕೊಳ್ತಾರೆ. ವಾಗೀಶ ಎಂಬತಕ್ಕಂಥ ಹೆಸರು ಅವರಿಗೆ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ಸಾಕ್ಷಾತ್ ಪರಮೇಶ್ವರನೇ ಇವರ ಹೊಟ್ಟೆ ನೋವನ್ನು ಹೋಗಲಾಡಿಸಿ ಅವರಿಗೆ ಅನುಗ್ರಹವನ್ನು ಮಾಡಿದ. ಆಗ ನೀನು ಇನ್ನು ಮುಂದೆ ನಾವಕ್ಕ ಅರಸರ್ ಎಂಬತಕ್ಕಂಥ ಹೆಸರಿನೊಂದಿಗೆ ವಿಖ್ಯಾತಿಯನ್ನು ಪಡೆಯುತ್ತೀಯಾ ಎಂಬುದಾಗಿ ಹೇಳಿ ಅವರಿಗೆ ಅನುಗ್ರಹವನ್ನು ಮಾಡಿದ. ಅಂದಿನಿಂದ
ಅವರಿಗೆ ತಿರುನಾವುಕ್ಕರಸರ್ ಎಂಬತಕ್ಕಂಥ ಹೆಸರು ಬಂತು. ಅಂತಹ ತಿರುನಾವುಕ್ಕರಸರ್ ಹೆಸರಿನ ಸಂಸ್ಕೃತ ಅರ್ಥವೇ ವಾಗೀಶಃ. ಮುಂದೆ ಏನಾಗುತ್ತೆ, ಆ ಜೈನ ಏನು ಮಾಡ್ತಾನೆ ಕಿತಾಪತಿ ಕೆಲಸ ಅನ್ನೋದನ್ನು ಈಗ ನೋಡೋಣ. वागीशः परं विषकण्ठस्य कृपया रक्षितः सः ಆಹಾ, ಕರೋತು ಕರೋತು. जिनः विषान्नं नीत्वा वागीशाय यच्छति तं खादति वागीशः परं विषकण्ठस्य कृपया रक्षितः सः हानिरहितः जीवति. एतद्दृष्ट्वा जिनः राज्ञः समीपम् आगत्य ವಾಗೀಶ ಅನ್ನವನ್ನು ತಿಂದರೂ ಕೂಡ ಏನೂ ಆಗಿರೋದಿಲ್ಲ. ಅವಾಗ ಜಿನನಿಗೆ ತುಂಬ ಆಶ್ಚರ್ಯ ಆಗತ್ತೆ, ಏನಿದು ಹೀಗಾಯ್ತಲ್ಲ ಅಂತ ಹೇಳಿ. ಅವಾಗ ರಾಜನ ಹತ್ರ ಜಿನ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಶ್ಚರ್ಯಂ ಪರಮಾಶ್ಚರ್ಯಂ ವಿಷಾನ್ನ ಖಾದನೇನಾಪಿ ಸಹ ಧರ್ಮಸೇನಃ ನ ಮೃತಃ ಕಿಮು? ಅನ್ಯದುಪಾಯಂ ವಕ್ಷ್ಯೆ ತ್ವಂ ಶೃಣು. ತಂ ಬೃಹತಿ ಶಿಲಾಯಾಂ ರಜ್ಜುಭಿಃ ಬದ್ಧ್ವಾ ಸಮುದ್ರೇ ಕ್ಷಿಪತು. ಸಹ ವಾರಿಧಿ ಜಲೆ ಮಗ್ನಃ ತಿಮಿಂಗಿಲೈಃ ಗಿಲಿತಃ ಭವತ್ಯೇವ ಭವತ್ಯೇವ. ರಾಜನ್, ಉತ್ತಮಃ ಉಪಾಯಃ. ಏವಮೇವ ಕರೋಮಿ. ಇತರೈಃ ಜಿನೈಃ ಸಾರ್ಧಂ ತಾಂ ಶಿಲಾಂ ಆನೀಯ तं च रज्जुभिः बद्ध्वा समुद्रे क्षिपामि. द्वित्र दिनानन्तरं म्लानमुखः जिनः प्रत्यागच्छति. राज वयं न विजयिनः. किमभवत्? सः न मृतः किमु? वृत्तान्तं विस्तरेण वद. राजन्, तं भक्तं दृढरज्जुभिः बृहति शिलायां बद्ध्वा नावी नीत्वा समुद्रमध्ये अक्षिपम्. तदा सः तिरुनावक्करसर् नमः शिवाय इत्येव वदन् शान्तः अभीतः आसीत्. 5 निमेषानन्तरं सा शिला प्लवते स्म. बन्धमुक्तः सः तदुपरि उपविश्य अगायत्. सः आनन्दभरितः प्रकाशते स्म. சொற்றுணை வேதியன் சோதிவானவன் ஒற்றுணை தீர்ந்தடி பொருந்த கை தொழ. சொற்றுணை வேதியன் சோதிவானவன் ஒற்றுணை தீர்ந்தடி பொருந்த கை தொழ. கற்றுணை ஊட்டியோர் கடலில் பாய்ச்சினும் கற்றுணை ஊட்டியோர் கடலில் பாய்ச்சினும் நற்றுணையாவது நம சிவாயவே. கற்றுணை ஊட்டியோர் கடலில் பாய்ச்சினும் நற்றுணையாவது நம சிவாயவே. கற்றுணை ஊட்டியோர் கடலில் பாய்ச்சினும் நற்றுணையாவது நம சிவாயவே. நம சிவாய நம சிவாய நம சிவாய நம சிவாய.
आम् इदानीं मया ज्ञातः शिवमहिमा आगच्छन्तु मया सह आगच्छन्तु तं शरणं प्रपन्नाः वयमपि शिवरक्षिताः भवेम नमः शिवाय नमः शिवाय तिरुनावक्करसम् अन्विष्य तम् उपसृत्य सः राजा अन्यैः सह तं शरणं प्रपन्नः। परमपूज्य भवन्तं वयं शरणं प्रपन्नाः अस्मान् रक्षतु अस्मान् रक्षतु नमः शिवाय। हे राजन्, भगवान् उमाजानिहि लोकरक्षकः, तस्य कृपया वयं रक्षिताः भवेम। नमः शिवाय नमः शिवाय। ಭಗವಂತನ ಕೃಪೆಯಿಂದ ಅವರು ರಕ್ಷಿಸಲ್ಪಟ್ಟರು. ಆ ಜೈನರು ಎಷ್ಟೇ ತಾಪತ್ರಯವನ್ನು ಅವರಿಗೆ ಉಂಟು ಮಾಡಿದ್ರು ಕೂಡ ಹಲವಾರು ತಾಪತ್ರಯಗಳಿಂದ ಭಗವಂತ ಅವರನ್ನು ಪಾರು ಮಾಡ್ತಾನೆ. ಅಂತಹ ಆ ಭಕ್ತ ರಕ್ಷಣ ದೀಕ್ಷಾ ತತ್ಪರನಾಗಿರತಕ್ಕಂಥ ಭಗವಂತನ ಧ್ಯಾನವನ್ನು ನಾವು ಅನುದಿನ ಅನುಕ್ಷಣ ಮಾಡಿದ್ರೆ ಹೇಗೆ ನಾವುಕ್ಕರಸರನ್ನು ಅನೇಕ ಬಾಧೆಗಳಿಂದ ಪಾರು ಮಾಡಿದ್ನೋ ಹಾಗೆ ನಮ್ಮನ್ನು ಕೂಡ ಸಂಸಾರ ಭಯದಿಂದ ಸಂಪೂರ್ಣವಾಗಿ ಪಾರು ಮಾಡಿ ಅವನ ಅಭಯವನ್ನು ಕೊಟ್ಟು ನಮ್ಮ ಜೀವನ ಆನಂದಮಯವಾಗಿರೋ ಥರ ಮಾಡ್ತಾನೆ. ಅಂತಹ ಒಂದು ಪರಮೇಶ್ವರನನ್ನು ನಾವು ಒಮ್ಮೆ ಈಗ ಹಾಡೋಣ. ಅದಾದ ನಂತರ ಮಂಗಳ ಶ್ಲೋಕದೊಂದಿಗೆ ಈ ಒಂದು ನಾಟಕ ಸ್ವಾಮಿಗೆ ಸಮರ್ಪಣೆ ಮಾಡಲ್ಪಡುತ್ತೆ. ಶಿವಾಯ ಪರಮೇಶ್ವರಾಯ ಶಶಿಶೇಖರ ನಮವೋ. ಶಿವಾಯ ಪರಮೇಶ್ವರಾಯ ಶಶಿಶೇಖರ ನಮವೋ. ಶಿವಾಯ ಪರಮೇಶ್ವರಾಯ ಶಶಿಶೇಖರಾಯ ನಮವೋ. ಭವಾಯ ಗುಣಸಂಭವಾಯ ಜಗದೀಶ್ವರಾಯ ನಮವೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮವೋ. ಶಿವಾಯ ಪರಮೇಶ್ವರಾಯ ಶಶಿಶೇಖರ ನಮವೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮವೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಶಿವಾಯ ಪರಮೇಶ್ವರಾಯ ಶಶಿಶೇಖರ ನಮವೋ. ಶಿವಾಯ ಪರಮೇಶ್ವರಾಯ ಶಶಿಶೇಖರಾಯ ನಮವೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮವೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಶಿವತಾಂಡವಾಯ ನಮವೋ. ಶಿವತಾಂಡವಾಯ ನಮವೋ. ಶಿವತಾಂಡವಾಯ ನಮವೋ. ಶಿವತಾಂಡವಾಯ ನಮವೋ.
ಕೇದಾರನಾಥ ಕೈಲಾಸನಾಥ ವಿಶ್ವನಾಥ ಓಂಕಾರನಾಥ ಕೇದಾರನಾಥ ಕೈಲಾಸನಾಥ ವಿಶ್ವನಾಥ ಓಂಕಾರನಾಥ ಕೇದಾರನಾಥ ಕೈಲಾಸನಾಥ ವಿಶ್ವನಾಥ ನಾಥ ಕೇದಾರನಾಥ ಕೈಲಾಸನಾಥ ವಿಶ್ವನಾಥ ಓಂಕಾರನಾಥ ಕೇದಾರನಾಥ ಕೈಲಾಸನಾಥ ವಿಶ್ವನಾಥ ಓಂಕಾರನಾಥ ಕೇದಾರನಾಥ ಕೈಲಾಸನಾಥ ವಿಶ್ವನಾಥ 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 ಶಿವಾಯ ನಮಃ ಓಂ ಹರಾಯ ನಮಃ ಓಂ 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 ನಮಃ नमः शिवायेति शिवं प्रपद्ये शिव प्रसीदेति शिवं प्रपद्ये शिवात् परं नेति शिवं प्रपद्ये शिवोऽहमस्मीति शिवं प्रपद्ये यः शिवो नाम रूपाभ्यां या देवी सर्वमङ्गला तयो पुंसां सर्वतो जयमङ्गलं सर्वतो जयमङ्गलं सर्वतो जयमङ्गलम् हर हर नमः पार्वतीपतये हर हर महादेव चित्सभेशा शिव चिदंबरम नमः शिवकाम्यै जगदंबिके. ಈ ನಾಟಕವನ್ನು ಅತ್ಯಂತ ಚಿಕ್ಕದಾಗಿದ್ದರೂ ಕೂಡ ಭಕ್ತಿಪೂರ್ವಕವಾಗಿ ನಮ್ಮ ಮಾತೆ ಬರೆದಿದ್ದಾರೆ. ಅದಕ್ಕೆ ಸ್ವಲ್ಪ ಉಪೋದ್ಘಾತ ಭಾಗವನ್ನು ಸೇರಿಸಿ ಇಲ್ಲಿ ಸ್ವಾಮಿ ಮುಂದೆ ಸಮರ್ಪಣೆ ಮಾಡಲಾಯಿತು. ಇದರಲ್ಲಿ ಸೂತ್ರಧಾರನಾಗಿ ನಡೆಸಿದಂಥವ ಅನಿರುದ್ಧ ಶಾಂಡಲ್ಯ, ನಟಿಯಾಗಿ ನಡೆಸಿದಂಥವಳು ಭೂಮಿ, ನಾವಕ್ಕರಸರ ಅಕ್ಕನಾಗಿ ತಿಲಕವತಿಯಾರಾಗಿ ನಡೆಸಿದಂಥವರು ನೇಹ, ಮರುಳ್ಳಿಕಿಯರಾಗಿ ಧರ್ಮಸೇನನಾಗಿ ನಾವಕ್ಕರಸರ್ ಎಂಬತಕ್ಕಂತಹ ವಾಗೀಶರಾಗಿ ನಡೆಸಿದಂಥವ ಪ್ರಭಂಜನ್, ಆ ಧರ್ಮಸೇನನಿಗೆ ಶಿಷ್ಯನಾಗಿ ನಡೆಸಿದಂಥವ ಶಬರೀಶ್, ಕಪಟ ಬುದ್ಧಿ ಉಳ್ಳಂತಹ ಜಿನನಾಗಿ ನಡೆಸಿದಂತಹ ನಾಗಾರ್ಜುನ, ದಿನ ಧರ್ಮವನ್ನು ಅನುಸರಿಸ್ತಾ ಇದ್ದಂತಹ ರಾಜನಾಗಿ ನಡೆಸಿದಂಥವ ರಘುನಂದನ, ಹಾಗೂ ಆ
ಧರ್ಮಸೇನನಿಗೆ ಪಾಚಕನಾಗಿ ನಡೆಸಿದಂತವ ಅವರ ಪಾಚಕ ಶೈವರಾಗಿದ್ರು. ಇಂದು ಜನರು ಅಂತ ಅಷ್ಟಮೂರ್ತಿಯಾಗಿರತಕ್ಕಂತಹ ಈ ಅಷ್ಟ ಜನರು ಕೂಡ ಸೇರಿ ಈ ನಾಟಕವನ್ನು ತುಂಬ ರಮ್ಯವಾಗಿ ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ ದೊಡ್ಡ ಕರಘೋಷವನ್ನು ಕೊಡಬೇಕು ಎಂಬುದಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇನ್ನೊಮ್ಮೆ ದೊಡ್ಡ ಕರಘೋಷವನ್ನು ಕೊಡಬೇಕು ಅಂತ ಪ್ರಾರ್ಥನೆ. ಈ ನಾಟಕದ ರೆಕಾರ್ಡಿಂಗ್ ಆಗಿ ಇವರೆಲ್ಲರೂ ಕೂಡ ಅಭ್ಯಾಸ ಮಾಡಿರೋದು 1-2 ದಿನ ಇರ್ಬೋದು. ರೆಕಾರ್ಡಿಂಗ್ ಒಂದೇ ದಿನ ಇತ್ತು. ಆಮೇಲೆ ಸ್ವಲ್ಪ ಅದಕ್ಕೆ ಮಿಕ್ಸಿಂಗ್ ಇನ್ನೊಂದು ದಿನ ಮಾಡಲಾಗಿತ್ತು. 2 ದಿನ ಇವರು ಅಭ್ಯಾಸ ಮಾಡಿದ್ದಾರೆ. ಮಾಡಿ ಇಲ್ಲಿ ವೇದಿಕೆ ಮೇಲೆ ಇವರನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರ ಭಕ್ತಿ ಶ್ರದ್ಧೆಗೆ ಇನ್ನೊಂದು ಕರಘೋಷವನ್ನು ಕೊಡಿ. ಇವರಿಷ್ಟು ಜನರು ಇಷ್ಟು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ, ನಾನು ನಮ್ಮ ಸುಮಾ ಮಾಮಿಯವರ ಹತ್ರ ಹೇಳಿದ್ದೆ, ನೀವೇ ಇದಕ್ಕೆ ಸ್ವಲ್ಪ ಮುಂದಾಳತ್ವವನ್ನು ವಹಿಸಿ ನೋಡ್ಕೊಳ್ಬೇಕು ಅಂತ ಹೇಳಿ. ಆ ಕಾರಣ ಸುಮಾ ಮಾಮಿಯವರು ಇದಕ್ಕೆ ಮುಂದಾಳತ್ವವನ್ನು ವಹಿಸಿ ಇವರೆಲ್ಲರೂ ಕೂಡ ಹೇಗೆ ಮಾತಾಡಬೇಕೆಂಬುದನ್ನು ನೋಡ್ಕೊಳ್ಳೋದಕ್ಕಾಗಿ ರೆಕಾರ್ಡಿಂಗ್ ಆಗುವಾಗ ಅವರೇ ರೆಕಾರ್ಡಿಂಗ್ ಥಿಯೇಟ್ರಿಗೆ ಹೋಗಿ, ಅವರು ಮಾತ್ರ ಅಲ್ಲ, ಅವರು ಮತ್ತು ಅವರ ಮಗಳಾಗಿರ್ತಕ್ಕಂತಹ ನನಗೆ ತಂಗಿ ಸಮ ಆಗಿರ್ತಕ್ಕಂತಹ ಭೂಮಿ, ಅವರಿಬ್ಬರೂ ಕೂಡ ಸೇರಿ ಇದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸುಮಾ ಮಾಮಿಯವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರು ನಮ್ಮ ಗೀತ ಗೋವಿಂದ ಸಂಸ್ಕೃತ ಸಂಘದಲ್ಲಿ ಪ್ರತಿ ಭಾನುವಾರವೂ ಕೂಡ ಸಂಸ್ಕೃತವನ್ನು ಹೇಳ್ಕೊಡ್ತಾ ಇದ್ದಾರೆ. ಮನೆಯಲ್ಲೇ ಗೀತೆಯನ್ನು ಹೇಳ್ಕೊಡ್ತಾರೆ. ಮನೆಯಲ್ಲೇ ಅನೇಕ ಸತ್ಸಂಗಗಳು, ಪ್ರಶ್ನೋತ್ತರ ರತ್ನಮಾಲಿಕ ಏನು, ಅಥವಾ ಹಲವಾರು ಸ್ತೋತ್ರಗಳ ಸತ್ಸಂಗ ಏನು, ಶ್ರೀಮದ್ ಭಾಗವತ ಸಪ್ತಾಹ ಏನು, ನಾರಾಯಣೀಯಮೇನು, ಸುಂದರಕಾಂಡದ ಉಪನ್ಯಾಸ ಮಾಲಿಕೆ ಏನು, ಹಲವಾರು ಸತ್ಸಂಗಗಳನ್ನು ಸದಾಕಾಲ ಆಯೋಜನೆ ಮಾಡ್ತಾ ಸುಮವಾಗಿರತಕ್ಕಂತಹ ಅವರ ಮನಸ್ಸನ್ನು ಸುಮಾ ಅವರು ಸದಾಕಾಲ ಭಗವಂತನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಬರ್ತಾ ಇದ್ದಾರೆ. ಅಂತಹ ದೊಡ್ಡ ಕೈಂಕರ್ಯವನ್ನು ಮಾಡ್ತಾ ಇರತಕ್ಕಂಥ ಅವರು ಈ ನಾಟಕಕ್ಕೆ ಮುಂದಾಳತ್ವವನ್ನು ವಹಿಸಿ ಇವರೆಲ್ಲರೂ ಕೂಡ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಕಾರಣ ಅವರಿಗೆ ದೊಡ್ಡ ಕರಘೋಷವನ್ನು ಕೊಡಬೇಕು ಅಂತ ಪ್ರಾರ್ಥನೆ. ಅವ್ರ ಜೊತೆ ಭೂಮಿ ಕೂಡ ಸೇರಿಕೊಂಡಿರ್ತಕ್ಕಂಥ ಕಾರಣ ಸುಮಾ ಹಾಗೂ ಭೂಮಿ, ಭೂಮಿಯೇ ಸುಮದ ಭೂಮಿ, ಹೇಗೆ ಬೇಕಾದ್ರೂ ತಗೊಳ್ಳಿ. ಒಟ್ಟಾರೆ ಅವರಿಬ್ಬರು ಕೂಡ ಸೇರ್ಕೊಂಡಿದ್ದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆದರೆ ಸುಮಾ ಅವರು ರಾತ್ರಿ ಹೊತ್ತಾದರೂ ಎಷ್ಟೇ ಹೊತ್ತಾದರೂ ಅವರು ಹೋಗಿ ಇದೆಲ್ಲವನ್ನು ಕೂಡ ನೋಡ್ಕೊಂಡು ಬರೋದಕ್ಕೆ ಅವರ ಹಿಂದೆ ಸದಾಕಾಲ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿರತಕ್ಕಂಥವ್ರು ನಮ್ಮ ಅರುಣ ಮಹೋದಯರು. ಅರುಣನ್ನು ನೋಡಿದ್ರೆ ಪದ್ಮ ಎಂಬತಕ್ಕಂಥ ಸುಮಾ ಸದಾಕಾಲ ವಿಕಸಿತ ಆಗುತ್ತೆ. ಆ ಕಾರಣ ಅಂತಹ ಆ ಒಂದು ಅರುಣವರು ಇವರಲ್ಲಿ ಒಳ್ಳೆಯ ಭಕ್ತಿ ಉದಯ ಸದಾಕಾಲ ಆಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಆ ಕಾರಣ ಅವರ ಶಿವಸ್ವರೂಪವಾಗಿರತಕ್ಕಂತಹ ಅರುಣವರಿಗೂ ಕೂಡ ನಾವು ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿಕೊಳ್ತೀವಿ. ಸಂಜೆ ಇಲ್ಲಿ ಇವರೆಲ್ಲರೂ ಕೂಡ ಮಾಡ್ತಾರೆ. ನೀವು ಅದರ ಬಗ್ಗೆ ಸ್ವಲ್ಪ ಕೂಡ ಚಿಂತನೆ ಮಾಡಬೇಡಿ. ನಾನಿದ್ದೀನಿ ಇವರಿಗೆಲ್ಲರೂ ಕೂಡ ಮುಖದ ವಿನ್ಯಾಸವನ್ನು ಮಾಡೋದಕ್ಕೆ. ಅವರಿಗೆ ಬೇಕಾಗಿರತಕ್ಕಂತಹ ಆ ಎಲ್ಲ ಆಹಾರ್ಯವನ್ನು, ವಸ್ತ್ರಗಳನ್ನು ಅವ್ರು ಹೋಗಿ ಸ್ವೀಕರಿಸ್ಕೊಂಡು ಬಂದರೆ ಸಾಕು. ಆದರೆ ಮುಖದ ವಿನ್ಯಾಸವನ್ನು ಮಾಡೋದಕ್ಕೆ ನಾನಿದ್ದೀನಿ ಅಣ್ಣ, ನೀವು ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ, ಹೇಗೆ ಶಾಲೆಯಲ್ಲಿ ಅನೇಕ ಛಾತ್ರರಿಗೆ ಸಂಸ್ಕೃತವನ್ನು ಹೇಳ್ಕೊಡ್ತಾ ಅವರಲ್ಲಿ ಸಂಸ್ಕೃತಿಯನ್ನು ಮೂಡಿಸ್ತಾ ಬರ್ತಾ ಇದ್ದಾರೋ ಶ್ರೀದೇವಿಯವರು, ಅಂತೆಯೇ ಇವರಲ್ಲೂ ಕೂಡ ಸಂಸ್ಕೃತಿಯನ್ನು ಮೂಡಿಸ್ತಾ ಒಂದು ಒಳ್ಳೆಯ ಸದ್ಧರ್ಮ ಪ್ರಚೋದನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಶ್ರೀದೇವಿನೂ ಕೂಡ ನಮ್ಮ ಗೀತ ಗೋವಿಂದ ಸಂಸ್ಕೃತ ಸಂಘದಲ್ಲಿ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಆ ಕಾರಣ ಶ್ರೀದೇವಿಯವರು ಇವರೆಲ್ಲರೂ ಕೂಡ ಮುಖವಿನ್ಯಾಸವನ್ನು ಮಾಡಿಕೊಟ್ಟು ಅವರನ್ನು ಕೂಡ ಸಹಕರಿಸಿದ್ದಾರೆ. ಶ್ರೀದೇವಿಯವರಿಗೂ ಕೂಡ ಆ ದೇವದೇವನ ಕೃಪೆ ಸದಾ ಇರಲಿ ಎಂಬತಕ್ಕಂಥ ಪ್ರಾರ್ಥನೆ ಮಾಡಿಕೊಳ್ತಾ, ಮತ್ತೊಮ್ಮೆ ಈ ನಾಟಕದಲ್ಲಿ ನಡೆಸಿದಂತಹ ಅಷ್ಟಮೂರ್ತಿ ಸ್ವರೂಪಿಗಳಾಗಿರತಕ್ಕಂತಹ ಈ
ಅಷ್ಟ ವಿದ್ಯಾರ್ಥಿಗಳಿಗೂ, ಸುಮಾ ಅವರಿಗೂ, ಅರುಣ್ ಮಹೋದಯರಿಗೂ, ಶ್ರೀದೇವಿ ಅವರಿಗೂ, ಹಾಗೂ ಇದಕ್ಕೆ ನಮಗೆ ರೆಕಾರ್ಡಿಂಗ್ ಮಾಡಲು ಸಹಕರಿಸಿದಂತಹ ಶ್ರೀಮಾನ್ ಹೇಮಂತ್ ಅವರಿಗೂ ಹಾಗೂ ಬಾಲಕೃಷ್ಣರಾವ್ ಅವರಿಗೂ, ಅವರೆಲ್ಲರಿಗೂ ನಮ್ಮ ಮನದಾಳದ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದೀವಿ. ಇದೇ ರೀತಿ ವರ್ಷ ಚಿಕ್ಕ ನಾಟಕವೋ ದೊಡ್ಡ ನಾಟಕವೋ ಒಂದು ನಾಟಕ ಇರುತ್ತೆ. ಸಂಸ್ಕೃತ ಬರುತ್ತೋ ಬರೋದಿಲ್ವೋ, ನೀವಿಲ್ಲಿ ಕೂತ್ರೆ ಅದರ ಭಾವ ನಿಮಗೆ ಅರ್ಥ ಆಗುತ್ತಾ ಇಲ್ವಾ? ನಿಮ್ಮ ಹೃದಯವನ್ನು ಮುಟ್ಟಿ ಹೇಳಿ, ಎಲ್ರಿಗೂ ನಾಟಕ ಅರ್ಥ ಆಯ್ತಾ, ಅರ್ಥ ಆಗಲಿಲ್ವಾ? ಹೇಳಿ ಜೋರಾಗಿ. ಅರ್ಥ ಆಯಿತು ಹೇಳೋದಕ್ಕೇನೆ ಸ್ವಲ್ಪ ಹೊತ್ತು ಆಗ್ತಾರೆ. ಇವಾಗೆಲ್ಲ ಅರ್ಥ ಆಗಿರೋದಕ್ಕೆ ನನಗೆ ತುಂಬ ಸಂತೋಷ. ಅಂದರೆ ಇದರ ಮುಖಾಂತರನಾದರೂ ಸಂಸ್ಕೃತದ ಪ್ರಚಾರವು ಈ ಶಿವರಾತ್ರಿ ಮಹೋತ್ಸವದಲ್ಲಿ ಆಗಬೇಕೆಂಬತಕ್ಕಂಥದ್ದೇ ಮುಖ್ಯವಾದಂಥ ಉದ್ದೇಶ. ಆ ಕಾರಣ ಸಂಸ್ಕೃತದಲ್ಲಿ ಎಲ್ಲರೂ ಕೂಡ ನಿರರ್ಗಳಾಗಿ ಮಾತಾಡತಕ್ಕಂಥ ಚಾಕುಚಕ್ಯತೆ ಉಳ್ಳಂಥವರು, ಅವರೆಲ್ಲರೂ ಕೂಡ ಭಗವಂತನ ಕೃಪೆ ಪೂರ್ಣವಾಗಿರಲಿ ಎಂಬತಕ್ಕಂಥ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿಕೊಡ್ತೀನಿ. ಅಂತೆಯೇ ಇಲ್ಲಿ ಆ 2 ಹಾಡುಗಳನ್ನು ನಾನು ಇಲ್ಲಿಂದಲೇ ಹಾಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಇವರು 3 ಜನರು ಕೂಡ ಒಪ್ಕೊಂಡ್ರು. ಅದಕ್ಕೆ ಮೃದಂಗದಲ್ಲಿ ಸಹಕರಿಸಿದಂಥ ರಘುನಾಥ್ ಅವರಿಗೂ, ಹಾರ್ಮೋನಿಯಮಲ್ಲಿ ಸಹಕರಿಸಿದಂತಹ ರಾಮಕೃಷ್ಣ ಅವರಿಗೂ, ಹಾಗೂ ಮೋರ್ಸಿಂಗಲ್ಲಿ ಮತ್ತು ಹಾಡುಗಾರಿಕೆ ಸಹಕರಿಸಿದಂತಹ ಶ್ರೀ ಸುನೀಲ್ ಭಾಗವತರವರಿಗೂ ನಾನು ಮನದಾಳದ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿಕೊಡ್ತಾ ಇದ್ದೀನಿ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ವೇದಿಕೆಯ ಹಿಂದೆಯಿಂದ ಸ್ವಲ್ಪ ಸಹಕರಿಸಿದಂತಹ ನನ್ನ ಇನ್ನೊಂದು ರೂಪವಾಗಿರತಕ್ಕಂತಹ ಶ್ರೀಧರವರೆಗೂ ಕೂಡ ನಾವು ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ಕೊಳ್ತೀವಿ. ಯಾಕಂದರೆ ಮಧ್ಯೆಯಲ್ಲಿ ಕೂಡ ತೊಗೊಂಡು ಬರೋದು, ತೊಗೊಂಡು ಹೋಗೋದು ಅವೆಲ್ಲವನ್ನು ಕೂಡ ಮಾಡಿಕೊಟ್ರು. ಆ ಕಾರಣ ಶ್ರೀಧರವರೆಗೂ ಕೂಡ ನಮ್ಮ ಅನಂತ ಧನ್ಯವಾದಗಳು. ಯಾಕಂದರೆ ಇಲ್ಲಿ ಎಲ್ಲ ಸ್ವಾಮಿ ಹತ್ರ ಮಾಡತಕ್ಕಂಥ ಕೈಂಕರ್ಯವೆಲ್ಲವನ್ನು ಕೂಡ ತುಂಬ ಅತ್ಯಂತ ಶುದ್ಧ ಮನಸ್ಸಿನೊಂದಿಗೆ, ಭಕ್ತಿಯೊಂದಿಗೆ, ಶ್ರದ್ಧೆಯೊಂದಿಗೆ ಮಾಡತಕ್ಕಂಥವರು ಶ್ರೀಧರ ಆಗಿದ್ದಾರೆ. ಆ ಕಾರಣ ಅವರಿಗೂ ಕೂಡ ನಮ್ಮ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿಕೊಳ್ತೀವಿ.